ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ವೇತಾ ಎಸ್, ಅರ್ಬುದ ರೋಗ ತಜ್ಞೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸ್ತನ ಕ್ಯಾನ್ಸರ್‌ನ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ತನ ಕ್ಯಾನ್ಸರ್ ಎಲ್ಲ ಕ್ಯಾನ್ಸರ್‌ಗಳಿಗಿಂತ ಅಧಿಕ ಪ್ರಮಾಣದಲ್ಲಿ ಕಂಡುಬರುವಂತಹ ಒಂದು ಕ್ಯಾನ್ಸರ್ ಕಾಯಿಲೆ ಆಗಿರುತ್ತೆ. ಆದ್ದರಿಂದ ಇದರ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಅಂತ ತಿಳ್ಕೊಂಡು, ಅದು ಬಂದ ಶುರುವಿನ ಹಂತದಲ್ಲೇ ಹೋಗಿ ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಕೊಳ್ಳುವಂಥದ್ದು ಅಗತ್ಯ ಆಗತ್ತೆ. ಸ್ತನ ಕ್ಯಾನ್ಸರ್‌ನ ಲಕ್ಷಣಗಳಿಗೆ ಬಂದ್ರೆ, ಮೊದಲನೆಯ ಲಕ್ಷಣ ಅಂದ್ರೆ ಎಲ್ಲದಕ್ಕಿಂತ ಪ್ರಮುಖವಾಗಿ ಸಾಮಾನ್ಯವಾಗಿ ಕಂಡುಬರುವಂತಹ ಲಕ್ಷಣ ಅಂತಂದ್ರೆ, ನೋವಿಲ್ಲದೆ ಇರುವಂತಹ ಗಂಟು. ಸ್ತನದಲ್ಲಿ ನೋವಿಲ್ಲದೆ ಇರುವಂತಹ ಗಂಟು. ಯಾಕೆ ಓದಿಸ್ತಾ ಇದ್ದೀನಿ ಅಂತಂದ್ರೆ, ನೋವು ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಸಾಕಷ್ಟು ಜನ ಹೆಂಗಸರು ಬಂದು ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಕೊಳ್ಳೋದಿಲ್ಲ. ಆದರೆ ಸ್ತನ ಕ್ಯಾನ್ಸರ್‌ನ ಗಂಟು ಏನಿರುತ್ತೆ, ಅದರಲ್ಲಿ ನೋವು ಕಾಣಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಅದು ಆಗಲೇ ಸ್ವಲ್ಪ ಜಾಸ್ತಿ ಹಂತಕ್ಕೆ ಹೋಗಿರುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ನೋವು ಕಾಣಿಸಿಕೊಳ್ಳುವ ಮುಂಚೆನೆ ಕೇವಲ ಗಂಟಿದ್ರೆ, ಅದು ಯಾವುದೇ ಗಾತ್ರದಲ್ಲಿರಬಹುದು, ಗಂಟಿದ್ರೆ ಒಂದ್ಸಲ ವೈದ್ಯರ ಹತ್ರ ತಪಾಸಣೆ ಮಾಡಿಸ್ಕೋಬೇಕಾಗತ್ತೆ. ನೋವಿಲ್ಲದೆ ಇರುವಂತಹ ಗಂಟು ಅಥವಾ ಊತ ಬಂದಿರುವಂತಹದ್ದು, ಇಲ್ಲಾಂದ್ರೆ ಒಂದು ಸ್ತನಕ್ಕೂ ಮತ್ತೊಂದು ಸ್ತನಕ್ಕೂ ಗಾತ್ರದಲ್ಲಿರಬಹುದು ಅಥವಾ ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋದ್ರ ಮೇಲೆ ಅದರ ಒಂದು ಸ್ವರೂಪ ಇರಬಹುದು. ಅದು ವಿಭಿನ್ನವಾಗಿದೆ ಅಂತ ಅನ್ಸಿದ್ರೆ, ಸೊ ಇತ್ತೀಚೆಗಷ್ಟೇ ಅದು ಬದಲಾಗಿದೆ ಅಂತ ಅನ್ಸಿದ್ರೆ, ಅದು ಸಹ ಒಂದು ಲಕ್ಷಣ ಆಗತ್ತೆ. ಅದನ್ನ ಬಿಟ್ಟು ಸ್ತನದ ಗಾತ್ರದಲ್ಲಿ, ಆಕಾರದಲ್ಲಿ ಬದಲಾವಣೆ ಆಗುವಂಥದ್ದು, ಸ್ತನದ ಚರ್ಮದ ಬದಲಾವಣೆ ಆಗುವಂಥದ್ದು, ಅಂದ್ರೆ ಚರ್ಮದಲ್ಲಿ ಕೆಂಪಗೆ ಆಗುವಂಥದ್ದು, ಕಿತ್ತಳೆ ಹಣ್ಣಿನ ಸಿಪ್ಪೆಯ ತರ ಚುಕ್ಕೆ ಚುಕ್ಕೆ ಕಾಣಿಸುವಂಥದ್ದು, ಊತ ಬರುವಂಥದ್ದು, ಮತ್ತೆ ಕೆಲವು ಸಲ ಚರ್ಮ ಎದ್ದ ಹಾಗೆ ಆಗುವಂಥದ್ದು, ಚರ್ಮ ಸುಕ್ಕಿಡಿದ ಹಾಗೆ ಆಗುವಂಥದ್ದು, ಇದು ಸಹ ಸ್ತನ ಕ್ಯಾನ್ಸರ್‌ನ ಲಕ್ಷಣಗಳಾಗತ್ತೆ. ಚರ್ಮ ಕೆಲವು ಸಲ ಡಿಂಪ್ಲಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಚರ್ಮ ಒಳಕ್ಕೆ ಇಳ್ಕೊಳ್ಳುವಂಥದ್ದು. ಸೊ ಒಳಕ್ಕೆ ಹೋಗಿದೆ ಅಂತ ನೆರಿಗೆ ಹಿಡಿದ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಅದು ಸಹ ಒಂದು ಸ್ತನ ಕ್ಯಾನ್ಸರ್‌ನ ಲಕ್ಷಣ ಆಗತ್ತೆ. ಇದನ್ನ ಬಿಟ್ಟು ಮೊಲೆಯಲ್ಲಿ ಅಥವಾ ತೊಟ್ಟು ಅಂತ ಏನ್ ಹೇಳ್ತೀವಿ, ಮೊಲೆಯಲ್ಲಿ ಅದರಲ್ಲಿ ಬದಲಾವಣೆ ಆಗುವಂಥದ್ದು. ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ, ಅದು ಒಳಗಡೆ ಹೋಗಿದೆ ಅಂತ ಅನ್ಸುವಂಥದ್ದು. ಅದು ಒಳಕ್ಕೆ ಎಳ್ಕೊಂಡಿರುವಂತಹದ್ದು. ಮತ್ತೆ ಒಳಮಗ್ಗಲು ಅಂತ ಹೇಳ್ತೀವಿ. ಅಂದ್ರೆ ಒಳಕ್ಕೆ ರಿಟ್ರಾಕ್ಷನ್ ಆಫ್ ನಿಪಲ್ ಅಂತ ಹೇಳಿ. ಅಂದ್ರೆ ಅದು ಒಳಕ್ಕೆ ಹೋಗಿರುವಂತದ್ದು. ಮತ್ತೆ ಅದರಲ್ಲಿ ಆ ನೀರಿನ ಅಂಶ ತರದ್ದು, ನೀರಿನ ದ್ರವ ಇರಬಹುದು, ರಕ್ತ ಸೋರಿಕೆ ಆಗುವಂಥದ್ದು, ಹಾಲ್ ಅಲ್ದಿರ ಬೇರೆ ಪದಾರ್ಥ, ಬೇರೆ ದ್ರವ ಯಾವುದೇ ಸೋರಿಕೆ ಆದ್ರೂ ಸಹ ಅದು ಕ್ಯಾನ್ಸರ್‌ನ ಲಕ್ಷಣ ಆಗಿರುವ ಸಾಧ್ಯತೆ ಇರುತ್ತೆ. ಆ ಮತ್ತೆ ತೊಟ್ಟಿನಲ್ಲೂ ಸಹ ಆಕಾರದ ಬದಲಾವಣೆ ಆಗುವಂಥದ್ದು ಸಹ ಒಂದು ಲಕ್ಷಣ ಆಗುತ್ತೆ. ಇದರಲ್ಲಿ ರಕ್ತಸ್ರಾವ ಆಗುವಾಗ ಸಾಮಾನ್ಯವಾಗಿ ಏನಾಗುತ್ತೆ, ಈಗ ನಾವು ಮಕ್ಕಳಿಗೆ ಹಾಲು ಕುಡಿಸ್ಬೇಕಾದ್ರೆ ಎರಡು ಸ್ತನಗಳಲ್ಲಿ ಒಟ್ಟಿಗೆ ಹಾಲು ಉತ್ಪಾದನೆಯಾಗಿ ಹಾಲು ಸೋರಿಕೆ ಆಗುವಂಥದ್ದು ಸಾಮಾನ್ಯವಾಗಿ ಆಗುವಂಥದ್ದು. ಆದ್ರೆ ಸ್ತನ ಕ್ಯಾನ್ಸರ್‌ನಲ್ಲಿ ಯಾವ ರೀತಿಯಾಗಿ ವಿಭಿನ್ನವಾಗುತ್ತೆ ಅಂದ್ರೆ, ಕೇವಲ ಒಂದು ಸ್ತನದಲ್ಲಿ ಮಾತ್ರನೇ ಸಾಮಾನ್ಯವಾಗಿ ದ್ರವ ಸೋರಿಕೆ ಆಗುವಂಥದ್ದು, ಅಥವಾ ರಕ್ತ ಇರಬಹುದು, ಕಂದು ಬಣ್ಣದ ಒಂದು ರಸ ಇರಬಹುದು, ನೀರಿನ ತರ ಕಾಣಿಸುವಂತದ್ದಿರ್ಬೋದು, ಗುಣ್ಣೆ ತರ ಕಾಣಿಸುವಂತದ್ದಿರ್ಬೋದು. ಅದು ಒಂದೇ ಸ್ತನದಲ್ಲಿ ಆಗುವಂಥದ್ದು. ಮತ್ತೆ ಇದಕ್ಕೆ ನೀವು ಹಾಕೊಂಡಿರುವಂತಹ ಒಳ ಅಂಗಿ ಏನಿರುತ್ತೆ ಅಥವಾ ಬ್ರಾ ಏನಿರುತ್ತೆ, ಅದು ಕೆಲವು ಸಲ ಅದು ಸಹ ಎಷ್ಟು ಸೋರಿಕೆ ಆಗಿರುತ್ತೆ ಅಂದ್ರೆ, ಅದ್ರ ಮೇಲೆ ಒಂದು ಅದರ ಒಂದು ಪ್ರಭಾವವನ್ನ ಬೀರಿ ಅದು ಒಳಗಡೆ ಒದ್ದೆ ಆಗಿ ಕಾಣಿಸುವಂಥದ್ದು. ಅಂದ್ರೆ ಬರೀ ಒಂದು ಹನಿಗೆ ನಿಲ್ಲೋದಿಲ್ಲ. ಸಾಮಾನ್ಯವಾಗಿ ಅದು ಸಾಕಷ್ಟು ಪ್ರಮಾಣದಲ್ಲಿ ಅದು ಆ ಸೋರಿಕೆ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಅದು ಒಂದು ಲಕ್ಷಣ ಆಗುತ್ತೆ. ಇನ್ನು ಸ್ತನದಲ್ಲಿ ಗಂಟು, ಸ್ತನದಲ್ಲಿ ಬದಲಾವಣೆ, ಮತ್ತೆ ಮೊಲೆಯ ಅಥವಾ ತೊಟ್ಟಿನಲ್ಲಿ ಬದಲಾವಣೆ ಆಯ್ತು, ತೊಟ್ಟಿನಲ್ಲಿ ಸೋರಿಕೆ ಆಯ್ತು. ಇದನ್ನ ಬಿಟ್ಟು ಕಂಕಳಿನಲ್ಲಿ ಸಹ ನಿಮ್ಗೆ ಗಂಟು ಕಾಣಿಸಬಹುದು. ಕಂಕಳಿನಲ್ಲಿ ಊತ ಬರುವಂಥದ್ದು, ಕಂಕಳಿನಲ್ಲಿ ಗಂಟು ಕಾಣಿಸುವಂತಹದ್ದು ಸಹ ಸ್ತನ ಕ್ಯಾನ್ಸರ್‌ನ ಒಂದು ಲಕ್ಷಣ ಆಗಿರುತ್ತೆ. ಯಾಕೆಂದ್ರೆ ಸ್ತನ ಕ್ಯಾನ್ಸರ್‌ನ ಗಂಟೇನಿದೆ ಅಥವಾ ಸ್ತನ ಕ್ಯಾನ್ಸರ್‌ನ ಕಣಗಳೇನಿರುತ್ತೆ, ಅದು ಅದರ ಪಕ್ಕದಲ್ಲಿರುವಂತಹ ದುಗ್ಧರಸ ಗ್ರಂಥಿಗಳು ಅಂತ ಹೇಳ್ತೀವಿ. ಅಂದ್ರೆ ಲಿಂಫ್ ನೋಡ್ಸ್ ಅಂತ ಹೇಳಿ. ಅಲ್ಲಿಗೆ ಹೋಗುವಂತ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ಇದೇ ರೀತಿಯಲ್ಲಿ ಕ್ಯಾನ್ಸರ್ ಹರಡಿಕೆ ಆಗುವಂಥದ್ದು. ಅಂದ್ರೆ ಸ್ತನದ ಕ್ಯಾನ್ಸರ್ ಏನಿರುತ್ತೆ, ಅದು ಮೊದಲು ಹೋಗುವಂತದ್ದೇ ಈ ಕಂಕಳಿನಲ್ಲಿರುವಂತಹ ದುಗ್ಧರಸ ಗ್ರಂಥಿಗಳಿಗೆ. ದುಗ್ಧರಸ ಗ್ರಂಥಿಗಳು ಅಂತಂದ್ರೆ ಲಿಂಫ್ ನೋಡ್ಸ್ ಅಂತ ಹೇಳಿ. ಆದ್ರಿಂದ ಅದು ಕಂಕಳಿನಲ್ಲಿ ಯಾವ್ದಾದ್ರು ಒಂದು ಗಂಟು ಕಾಣಿಸ್ತಾ ಇದ್ರೆ, ಅದನ್ನ ಸಹ ನಾವು ಸ್ತನ ಕ್ಯಾನ್ಸರ್‌ನ ಲಕ್ಷಣ ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ. ಕಂಕಳಿನಲ್ಲಿ ಅಲ್ಲದೆ ಕತ್ತಿನ ಕೆಳಭಾಗದಲ್ಲಿ, ಅಂದ್ರೆ ನಿಮ್ಮ ಒಂದು ಕತ್ತಿನ ಒಂದು ಮೂಳೆ ಏನಿರುತ್ತಲ್ವಾ, ಕಾಲರ್ ಬೋನ್ ಅಂತ ಏನ್ ಹೇಳ್ತೀವಿ, ಮುಖ್ಯವಾದ ಒಂದು ಮೂಳೆ, ಆ ಮೂಳೆಯ ಮೇಲೆ ಕತ್ತಿನ ಕೆಳಭಾಗದಲ್ಲಿ ಸಹ ನಿಮ್ಗೆ ಗಂಟು ಕಾಣಿಸ್ಕೊಳ್ಬಹುದು ಅಥವಾ ಊತ ಕಾಣಿಸ್ಕೊಳ್ಳಬಹುದು. ಇದು ಸಹ ಸ್ತನ ಕ್ಯಾನ್ಸರ್‌ನ ಒಂದು ಲಕ್ಷಣ ಅನ್ಸ್ಕೊಳ್ಳುತ್ತೆ.
ಇದೆಲ್ಲಾನು ಸ್ತನ ಕ್ಯಾನ್ಸರ್ ಮೊದಲನೇ, 2ನೇ ಅಥವಾ 3ನೇ ಹಂತದಲ್ಲಿರುವಾಗ ಕಾಣಿಸ್ಕೊಳ್ಳುವಂತಹ ಲಕ್ಷಣಗಳು. ಇನ್ನು ಸ್ತನ ಕ್ಯಾನ್ಸರ್ ಬೇರೆ ಕಡೆಗೆ ಹರಡಿದ್ರೆ, ಅಂದ್ರೆ ಅದು ಸ್ತನದಲ್ಲಿ ಮಾತ್ರನೇ ಉಳ್ಕೊಳ್ದಿರ ಬೇರೆ ಅಂಗಗಳಿಗೆ ಹರಡಿ ಅದು 4ನೇ ಹಂತಕ್ಕೆ ತಲುಪಿದರೆ ಬೇರೆ ಲಕ್ಷಣಗಳು ಸಹ ಕಾಣಿಸ್ಕೋಬಹುದು. ಏನು? ಮೊದಲನೇದಾಗಿ ಬೆನ್ನು ನೋವು ಬರುವಂಥದ್ದು, ಮೂಳೆ ನೋವು ಬರುವಂಥದ್ದು. ಮೂಳೆಗಳಿಗೆ ಹರಡಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ಆ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಲಿವರ್‌ಗೆ ಹರಡಿರುವಂಥ ಸಂದರ್ಭದಲ್ಲಿ ಲಿವರ್‌ಗೆ ಹರಡಿದ್ರೆ ಸುಸ್ತಾಗುವಂಥದ್ದು ಅಥವಾ ಕಣ್ಣಿನ ಒಂದು ಬಿಳಿ ಭಾಗ ಏನಿದೆ ಅದು ಹಳದಿ ಬಣ್ಣಕ್ಕೆ ತಿರುಗುವಂಥದ್ದು. ನೀವು ಮೂತ್ರ ಮಾಡುವಾಗ ಅದು ಹಳದಿ ಬಣ್ಣ ಬರುವಂಥದ್ದು. ಇದು ಲಿವರ್‌ಗೆ ಹರಡಿದಾಗ ಆಗುವಂಥ ಕಂಡುಬರುವಂಥ ಲಕ್ಷಣಗಳಾಗಿರುತ್ತೆ. ಇನ್ನು ಅದು ಮೆದುಳಿಗೆ ಹರಡಿದ್ರೆ ತಲೆ ಸುತ್ತು ಬರುವಂಥದ್ದು, ವಾಂತಿ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಕಣ್ಣು ಮಂಜಾಗುವಂಥದ್ದು, ಈ ರೀತಿಯಾದ ಲಕ್ಷಣಗಳು ಸಹ ಕಾಣಿಸ್ಕೋಬಹುದು. ಶ್ವಾಸಕೋಶಗಳಿಗೆ ಹರಡಿದ್ರೆ ಕೆಮ್ಮು, ಆಯಾಸ, ದಮ್ಮು ಬರುವಂಥದ್ದು, ಮೆಟ್ಲು ಹತ್ತಿದಾಗ ತುಂಬಾ ಸುಸ್ತಾಗುವಂಥದ್ದು, ಈ ರೀತಿಯಾದ ಒಂದು ಲಕ್ಷಣಗಳು ಸಹ ಕಾಣಿಸ್ಕೋಬಹುದಾಗಿರುತ್ತೆ. ಸೊ ಇದು ಸಾಮಾನ್ಯವಾಗಿ ಹರಡುವಂತಹ ಅಂಗಗಳು. ಇವೆಲ್ಲದಕ್ಕೂ ಕಾಮನ್ ಆಗಿ ಇರುವಂತಹದ್ದು ಏನಂತಂದ್ರೆ ತೂಕ ಕಡಿಮೆ ಆಗುವಂಥದ್ದು. ಇದು ಸಾಮಾನ್ಯವಾಗಿ 4ನೇ ಹಂತದಲ್ಲಿ ಆಗುವಂಥದ್ದೇ. ತೂಕ ಕಡಿಮೆ ಆಗುವಂಥದ್ದು, ಮತ್ತೆ ಹಸಿವು ಕಡಿಮೆ ಆಗುವಂಥದ್ದು, ಆ ಆಸಕ್ತಿ ಕಡಿಮೆ ಆಗುವಂಥದ್ದು, ಇವೆಲ್ಲಾನು ಸಹ ಕೊನೆಯ ಹಂತಗಳಲ್ಲಿ ಕಂಡುಬರುವಂತಹ ಲಕ್ಷಣಗಳು. ಈ ಲಕ್ಷಣಗಳಿಗೆ ಕಾಯ್ದಿರ ನಾವು ಮೊದಲನೇ ಹಂತದಲ್ಲಿ ಕಂಡುಬರುವಂತಹ ಏನು ಲಕ್ಷಣಗಳಿರುತ್ತೆ ಅಂದ್ರೆ ಸ್ತನದಲ್ಲಿ ಗಾತ್ರ ಬದಲಾವಣೆ ಅಥವಾ ಆಕಾರ ಬದಲಾವಣೆ ಆಗುವಂಥದ್ದು ಅಥವಾ ಸ್ತನದಲ್ಲಿ ನೋವಿಲ್ಲದೆ ಇರುವಂತಹ ಒಂದು ಗಂಟು ಕಾಣಿಸ್ಕೊಳ್ಳುವಂಥದ್ದು. ಯಾಕಂದ್ರೆ 95% ಸ್ತನದ ಗಂಟುಗಳಲ್ಲಿ ನೋವಿರೋದಿಲ್ಲ. ನೋವಿಲ್ದೇ ಇರೋ ಗಂಟುಗಳನ್ನೇ ನಾವು ಜಾಸ್ತಿಯಾಗಿ ತಪಾಸಣೆ ಮಾಡಿಸ್ಕೋಬೇಕಾಗತ್ತೆ. ನೋವಿದ್ರೆ ಅದು ಅದು ಕ್ಯಾನ್ಸರ್ ಆಗ್ದಿರಾ ಇರಬಹುದು. ಇನ್ನೊಂದು ಅದು ಕ್ಯಾನ್ಸರ್ ಸ್ವಲ್ಪ ಜಾಸ್ತಿ ಹಂತಕ್ಕೆ ತಲುಪಿರುವಂತಹದ್ದು ಆಗಿರಬಹುದು. ಆದ್ದರಿಂದ ಸ್ತನದಲ್ಲಿ ಗಂಟು ಅಥವಾ ಕಂಕುಳಿನಲ್ಲಿ ಗಂಟಿರುವಂಥದ್ದು ಅಥವಾ ಮೊಲೆ ಅಥವಾ ತೊಟ್ಟಿನಿಂದ ರಕ್ತಸ್ರಾವ ಆಗುವಂಥದ್ದು ಅಥವಾ ಯಾವುದೇ ಬೇರೆ ರೀತಿಯಾದಂತಹ ಒಂದು ದ್ರವ ಸೋರಿಕೆ ಆಗುವಂಥದ್ದು, ಇವೆಲ್ಲನೂ ಸಹ ಸ್ತನ ಕ್ಯಾನ್ಸರ್ನ ಲಕ್ಷಣಗಳಾಗಿರುತ್ತೆ. ಧನ್ಯವಾದಗಳು.